ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದೆ, ನೀವು ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, 8 ಗಂಟೆ ಆಗಿದೆ. 8 ಗಂಟೆ ಆದ್ರೂ ಈ ಮಂಜು ಬೀಳೋದು ಮಾತ್ರ ಕಮ್ಮಿ ಆಗಿಲ್ಲ. ಸಿಕ್ಕಾಬಟ್ಟೆ ಮಂಜು ಅಂದರೆ ಮಂಜು. ಅದು ಆ ಮಂಜು ಬೀಳೋದ್ರಿಂದನೇ ಅರ್ಧ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಹುಷಾರಿಲ್ದಲೇ ಮಲ್ಕೊಬಿಡ್ತಾರೆ. ಅಷ್ಟು ಮಂಜು ಬೀಳ್ತಾ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟು ಮಂಜು ಬಿದ್ದರೆ ತಲೆ ಮೇಲೆ ಇನ್ನೇನಾಗುತ್ತೆ ಹೇಳ್ರಿ. ನಾನು ಅಕ್ಕಿ ಮತ್ತು ರವೆ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಅಕ್ಕಿ ಹಸಿಟ್ಟು ಮತ್ತು ಸ್ವಲ್ಪ ರಾಗಿ ಹಸಿಟ್ಟು ಒಂದು ಸ್ವಲ್ಪ ರವೆನ ತೊಗೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಆರಿಸ್ಕೊಂಡು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ರುಬ್ಬಲಿಕ್ಕೆ ಹಾಕ್ಕೊಳ್ರಿ, ಬೇಡ ಅಂತಂದರೆ ನೀವು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಬೋದು. ನನ್ನ ಮಗ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಹಾಕಿದ್ರೆ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ಕೊಬಿಡೋಣ ಅಂತ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಇದು ರವೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಬೇಕದು. ರವೆ ಎಲ್ಲ ಚೆನ್ನಾಗಿ ನೆನ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಸಲ ಕಲಸಿಟ್ಬಿಟ್ರೆ ಅದು ತುಂಬಾ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಉಪ್ಪಾಗಲಿ ಖಾರ ಆಗಲಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಿ ಅದನ್ನು ಬೆಳಗ್ಗೆನೇ ಟಿಫನ್ಗೆ ಅದನ್ನು ಮಾಡಿದ್ದೆ. ಹಾಗೆಯೇ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ಬೇಕು. ಇವಾಗ ಇನ್ನೂ ಏನು ಕೆಲಸನೂ ಆಗಿಲ್ಲ. ನೋಡ್ತಾ ಇರ್ಬೋದು, ರೊಟ್ಟಿನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ನಾನು ಇನ್ನೂ ಗ್ಯಾಸ್ ಹಚ್ಚಿಲ್ಲ. ಹಚ್ಚೋದಕ್ಕಿಂತ ಮುಂಚೆನೇ ತೊಳ್ತಾಯಿದ್ದೀನಿ, ಯಾಕಂದರೆ ನನಗೆ ಸುಡೋದು ಆಗೋಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಒಂದೊಂದು ರೊಟ್ಟಿ ಹಾಕ್ಬೇಕಾದ್ರೂ ಒಂದೊಂದು ಬಕೆಟಲ್ಲಿ ನೀರು ತೊಗೊಂಡು ಅದ್ಬಿಟ್ಟು ಅದನ್ನು ಅದ್ರ ಮೇಲೆ ನಾನು ತೊಡ್ತೀನಿ. ಯಾಕಂದರೆ ಹಂಚು ಅವಾಗ ತಣ್ಣಗಾಗಿರುತ್ತಲ್ವ, ಹಾಗಾಗಿಬಿಟ್ಟು ಎಲ್ಲ ಕೆಲಸ ಆಯಿತು. ಮತ್ತು ಇವಾಗ ಸ್ನಾನ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿದೆ. ಪೂಜೆಯನ್ನು ವೀಡಿಯೋದೇನು ಹಾಕಿಲ್ಲ ನಿಮಗೆ, ಹಾಗೆಯೇ ಮಾಡಿದ್ದೀನಿ. ಹಾಲು, ಒಂದು ಲೋಟ ಹಾಲನ್ನು ಸಕ್ಕರೆ ಹಾಕಿಟ್ಟಿದ್ದೀನಿ. ಬಾಳೆಹಣ್ಣನ್ನ ಏನು ಇಡಲಿಲ್ಲ, ಇತ್ತು ಇಡಲಿಲ್ಲ ಅಷ್ಟೇ. ನಾಳೆ ಇಡೋಣ ಅಂತಂದ್ಬಿಟ್ಟು ಇಡೋಕ್ಕೆ ಹೋಗಲಿಲ್ಲ. ಹಂಗಾಗ್ಬಿಟ್ಟು ಇಷ್ಟು ಮಾತ್ರ ಇಟ್ಕೊಂಡು ಪೂಜೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಈಚೆ ಕಡೆ ನಮ್ಮನೆ ಹತ್ರ ಒಂದು ತುಳಸಿ ಗಿಡ ಇದೆ. ಆ ತುಳಸಿ ಗಿಡ ಎಷ್ಟು ಹಾಕಿನೋ ದೊಡ್ಡ ಗಿಡ ತಂದು ಇಕ್ಕಿದ್ರೂ ಒಣಗೋಗ್ತಾಯಿತ್ತು ಫ್ರೆಂಡ್ಸ್. ಅದು ಇವಾಗ ಆದಷ್ಟು ಕತೆ ನಾನು ದೇವ್ರ ಫೋಟೋ ಇಕ್ಕಿರ್ತೀನಲ್ವ, ತುಳಸಿನ ಅದನ್ನೆಲ್ಲ ಅಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ಹುಟ್ಟುತ್ತಾಯಿದೆ ತುಳಸಿ ಅಂತಲೂ. ನೋಡಿ, ಎಷ್ಟೊಂದು ತುಳಸಿ ಗಿಡ ಹುಟ್ಟಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನಾನು ನೋಡಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.